ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್. ಫ್ರೆಂಡ್ಸ್, ಇವತ್ತಿನ ದಿನ ನಾವು ಭೂಲೋಕದ ಅಮೃತ ಅಂತಲೇ ಕರಿತಕ್ಕಂತಹ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ 3 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಈ ಬೆಟ್ಟದ ನೆಲ್ಲಿಕಾಯಿಗಳನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಅದೇ ರೀತಿ ನಾನಿಲ್ಲಿ ಶುಂಠಿನ ತೊಗೊಂಡಿದ್ದೀನಿ, ಅಂದರೆ 1 ಇಂಚು ಶುಂಠಿನ ತೊಗೊಳ್ಳಿ. ಅದನ್ನು ನೀವು ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ನಾವಿಲ್ಲಿ ಪುದೀನ, 1 ಇಡೀ ಪುದೀನ ತೊಗೊಂಡಿದ್ದೀವಿ. ಅದನ್ನು ಕೂಡ ಚೆನ್ನಾಗಿ ತೊಳೆದು ಪಕ್ಕದಲ್ಲಿ ಇಟ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ 1 ಲೋಟ ನೋಡಿ ನೀರು ತೊಗೊಂಡಿದ್ದೀನಿ. ಈ ನೀರನ್ನು ರುಬ್ಬಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಬಳಸ್ಕೊಳ್ಳೋಣ. ಈ 3 ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಫ್ರೆಂಡ್ಸ್, ಈ ಒಂದು ಜ್ಯೂಸ್ ಬೆನಿಫಿಟ್ಸ್ ಏನಪ್ಪ ಅಂದರೆ, ಈ ಒಂದು ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಕೂದಲಿನ ಪೋಷಣೆ ಮತ್ತು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ನಮ್ಮ ಮುಖದ ಆಯಸ್ಸನ್ನು ಅದು ಹೆಚ್ಚಿಸುತ್ತೆ ಮತ್ತು ನಮ್ಮ ಏಜನ್ನು ಚಿಕ್ಕದಾಗಿ ಮಾಡುತ್ತೆ. ಈಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ರುಬ್ಕೊಂಡು ಇಲ್ಲಿ ಟ್ರಾನ್ಸ್ಪರೆಂಟ್ ಗ್ಲಾಸ್ಗೆ ನಾನಿಲ್ಲಿ ಚೆನ್ನಾಗಿ ಸೋಸ್ಕೋತಿದ್ದೀನಿ. ಕಾರಣ ಏನಪ್ಪ ಅಂತ ಅಂದರೆ, ನಿಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಲಿ ಅಂತ, ಯಾವ ರೀತಿ ಜ್ಯೂಸ್ ಕಾಣುತ್ತೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ನೆಕ್ಸ್ಟ್ ಇಲ್ಲಿ ನಾನು ನೋಡ್ಕೊಬೋದು, ಎಲ್ಲನೂ ನೀಟಾಗಿ ಶೋಧಿಸ್ಕೊಂಡು ತೆಗೆದಿಟ್ಕೊತಿದ್ದೀನಿ. ಶೋಧಿಸಾದ್ಮೇಲೆ ನಿಮ್ಗೆ ಯಾವ ರೀತಿ ಕಾಣುತ್ತೆ ಅಂತ ನೀವೇ ಕಣ್ಣಾರೆ ನೋಡ್ಬೋದು. ಇದು ಟೇಸ್ಟ್ ಲೆಸ್ ಆಗಿರುತ್ತೆ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್, ಇದು ಟೇಸ್ಟಲ್ಲಿ ತುಂಬ ಸಖತ್ತಾಗಿರುತ್ತೆ. ನಾನು ಕೂಡ ಇದ್ರ ಬೆನಿಫಿಟ್ಸ್ ಪಡ್ಕೊಂಡಾದಮೇಲೆ ನಿಮಗೆ ಈ ರೆಸಿಪಿನ ಶೇರ್ ಮಾಡ್ತಾ ಇರ್ಬೋದು. ನಿಮಗೆ ಪ್ರತಿದಿನ ಇದನ್ನು ಕುಡಿಯೋಕ್ಕಾಗಿಲ್ಲ ಅಂತ ಅಂದರೆ ವಾರದಲ್ಲಿ 2 ಸಲ 3 ಸತಿ ಕುಡೀರಿ. ಇದ್ರ ಬೆನಿಫಿಟ್ಸ್ನ ನೀವೇ ಕಣ್ಣಾರೆ ನೋಡ್ತೀರಾ ಮತ್ತು ನನಗೆ ಕಮೆಂಟ್ಸ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗೆ ತುಂಬ ಇದೆ. ಫ್ರೆಂಡ್ಸ್, ಈ ಜ್ಯೂಸನ್ನು ಯಾವುದೇ ಕಾರಣಕ್ಕೂ ನೆಲ್ಲಿಕಾಯಿ ಸಿಕ್ಕಿದ್ರೆ ಮಿಸ್ ಮಾಡದೆ ಮಾಡಿ. ಹಾಗೆ ತಿನ್ನೋಕ್ಕಾಗಲ್ಲ ಅನ್ನೋ ಯಾರೇ ಆದರೂ ಈ ಜ್ಯೂಸನ್ನು ಒಂದು ಸಲ ಮಾಡಿಕೊಡಿದ್ರೆ ಪದೇ ಪದೇ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೋತೀರಾ. ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.